ಕೃಷ್ಣನು ಹಿಂದೂ ಧರ್ಮದ ಅತಿ ಪವಿತ್ರ ದೇವತೆಗಳಲ್ಲಿ ಒಬ್ಬನು. ಅವನು ವಿಷ್ಣುವಿನ 8ನೇ ಅವತಾರನೆಂದು ನಂಬಲಾಗುತ್ತದೆ. ಅವನು ದ್ವಾಪರ ಯುಗದಲ್ಲಿ ಜನಿಸಿದ್ದನೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಕೃಷ್ಣನು ಮಾಥುರಾ ನಗರದ ಯದು ವಂಶದಲ್ಲಿ ವಸುದೇವ ಮತ್ತು ದೇವಕಿ ದಂಪತಿಗಳಿಗೆ ಜನಿಸಿದರು. ಅವನ ಜನನ ಸಮಯದಲ್ಲಿ ಕಂಸ ಎಂಬ ಕ್ರೂರ ರಾಜನು ಮಾಥುರಾ ಮೇಲೆ ಆಳುತ್ತಿದ್ದು, ದೇವಕಿಯ 8ನೇ ಮಗನು ತನ್ನ ಅಂತ್ಯಕ್ಕೆ ಕಾರಣವಾಗುವನೆಂಬ ಭಯದಿಂದ ಅವನನ್ನು ಕೊಲ್ಲಲು ಯತ್ನಿಸುತ್ತಾನೆ. ಆದ್ದರಿಂದಲೇ ನವಜಾತ ಕೃಷ್ಣನನ್ನು ವಸುದೇವನು ಯಮುನಾ ನದಿಯ ಮೂಲಕ ಗೋಕುಲಕ್ಕೆ ಕೊಂಡೊಯ್ದು ಯಶೋದೆಯ ಆಶ್ರಯದಲ್ಲಿ ಬೆಳೆಸಿದನು. ಕೃಷ್ಣನ ಬಾಲ್ಯವು ಬಹುಮಾನ್ಯವಾದದ್ದು. ಅವನು ನಂದಗೋಪ ಮತ್ತು ಯಶೋದೆಯ ಮಗು ಎಂಬಂತೆ ಬೆಳೆಯುತ್ತಾ ಅನೇಕ ಲೀಲೆಗಳು ಮಾಡಿದನು. ಅವನು ಮಕನ್ ಚೋರಿ, ಗೋಪಿಕರೊಂದಿಗೆ ರಾಸಲೀಲೆ ಹಾಗೂ ಕಲಿಯ ಮರ್ಜಿ, ಪೂತನ ವಧೆ ಮುಂತಾದ ಅದ್ಭುತ ಘಟನಾವಳಿಗಳ ಮೂಲಕ ಜನರ ಪ್ರೀತಿಗೆ ಪಾತ್ರನಾಗಿದನು. ಕೃಷ್ಣನು ಲೇಟ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರ ಪರವಾಗಿ ಮಹಾಭಾರತದಲ್ಲಿ ಭಾಗವಹಿಸಿದನು. ಅಲ್ಲಿ ಅರ್ಜುನನಿಗೆ ಉಪದೇಶಿಸಿದ ಭಗವದ್ಗೀತೆ ಅವನ ಅತ್ಯಂತ ಪವಿತ್ರ ಬೋಧನೆಯಾಗಿದ್ದು, ಧರ್ಮ, ಕರ್ತವ್ಯ ಮತ್ತು ಮೋಕ್ಷದ ಮಾರ್ಗವನ್ನರಸುತ್ತದೆ. ಶ್ರೀಕೃಷ್ಣನು ಸದಾ ಧರ್ಮ ಸ್ಥಾಪನೆಗಾಗಿ ದುಷ್ಟರ ನಾಶ ಮತ್ತು ಸಜ್ಜನರ ರಕ್ಷಣೆಗೆ ಬಂದ ಮಹಾತ್ಮನೆಂದು ಪರಿಗಣಿಸಲಾಗುತ್ತದೆ. ಅವನ ಜೀವನವು ಭಕ್ತಿಗೆ, ಪ್ರೀತಿಗೆ ಹಾಗೂ ಧರ್ಮದ ನಿಷ್ಠೆಗೆ ಪ್ರತೀಕವಾಗಿದ್ದು, ಇಂದಿಗೂ ಸಾವಿರಾರು ಜನರಿಗಾಗಿ ಪ್ರೇರಣೆಯ ಮೂಲವಾಗಿದೆ.